ನಮಸ್ಕಾರ. ಮೊದಲನೇದಾಗಿ ನಿಮ್ಮನ್ನ ಅಭಿನಂದನೆ ಹೇಳ್ತೀನಿ. ನಿಮಗೆ, ನಿಮ್ಮ ಚಾನೆಲ್ನವ್ರಿಗೆ, ಸ್ಪಾನ್ಸರ್ಸ್ಗೆ ಈ ಥರ ಒಂದು ಚಾನೆಲ್ ಇದೆ ಮತ್ತು ಅದರಲ್ಲಿ ಡಾಕ್ಯುಮೆಂಟ್ರೀಸ್ ಏರ್ ಮಾಡ್ತಾ ಇದ್ದೀರಾ. ಆಮೇಲೆ ನನಗೆ ತುಂಬ ಅಟ್ರ್ಯಾಕ್ಟ್ ಆಗೋದೇನಂತಂದರೆ, ನೀವು ಹೇಳೋದನ್ನು ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಹೇಳ್ತಾ ಇದ್ದೀರಾ. ಗ್ರಾಫಿಕ್ಸ್ ಚೆನ್ನಾಗಿದೆ, ಟೆಕ್ಸ್ಟ್ ಆ್ಯನಿಮೇಷನ್ ತುಂಬ ಚೆನ್ನಾಗಿದೆ, ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ, ಸಬ್ಜೆಕ್ಟ್ಸ್ ಆಲ್ಸೋ ವೆರಿ ಗುಡ್. ಆಮೇಲೆ ಇದು ಜನಪದ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಆಮೇಲೆ ಇದು ನನಗೆ ಇಷ್ಟ ಆಗಿದ್ದು ಫೇವ್ರೆಟ್ ಅಜ್ಜಿ ಕಥೆಗಳು ಅಂತ ಮಕ್ಕಳಿಗೆ, ನಮ್ಮ ಮಕ್ಕಳು ನೋಡ್ತಾರೆ. ಆಮೇಲೆ ಇದು ಡಾಕ್ಯುಮೆಂಟ್ರೀಸ್ ಆನ್ ಸಾಧುಗಳ ಮೇಲೆ, ದಟ್ಸ್ ಆಲ್ಸೋ ಡನ್ ವೆರಿ ವೆಲ್. ಐ ವಿಶ್ ಯು ಆಲ್ ಸಕ್ಸಸ್ 100 days ಅಂತ ಕೇಳಿದೆ. ಇನ್ನು ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಇನ್ನು ತುಂಬ ಪ್ರೋಗ್ರಾಮ್ಸ್ಗಳು ಮಾಡಿ. ಹಾಗೆ ಇಫ್ ಯು ಕ್ಯಾನ್ ಎನ್ಕರೇಜ್ ಔಟ್ಸೈಡ್ ಪ್ರೊಡ್ಯೂಸರ್ಸ್ ಟು ಶೋ ದೇರ್ ಫಿಲ್ಮ್, ಐ ಆಮ್ ಒನ್ ಆಫ್ ದೆಮ್. ಥ್ಯಾಂಕ್ ಯು. ಸರಳ ಜೀವನ ಅನ್ನುವಂಥ ವಾಹಿನಿಯ 100 ದಿನಗಳ ಸಂಭ್ರಮ ಇಂದು. ಇಲ್ಲಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್. ಹೀಗೆ ನಿಮ್ಮ ವಾಹಿನಿಯಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ಹೇಳಬೇಕಂದ್ರೆ ಅಮೃತ ಬಿಂದುವಿಂದ ಶುರುವಾಗಿ ಜ್ಞಾನಪದ, ಹೀಗೆ ಹಲವಾರು ಕಾರ್ಯಕ್ರಮಗಳು ಅತ್ಯಂತ ಸರಳವಾಗಿ ಮೂಡಿ ಬರ್ತಾ ಇದೆ. ಹೀಗೆ ಹಲವಾರು ವರ್ಷಗಳು ನಡೆಸ್ಕೊಂಡು ಬರಲಿ ಅಂತ ಹೇಳಿ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ನಮ್ಮ ಸಮಾಜಕ್ಕೂ ವಿಶೇಷವಾದಂತಹ ಸೂಕ್ಷ್ಮ ಸಂಗತಿಗಳನ್ನು ಮುಟ್ಟಿಸತಕ್ಕಂತಹ ನಿರಂತರ ಕಾಯಕವನ್ನು ಹೊಂದಿರತಕ್ಕಂತಹ ನಮ್ಮ ಈ ವಾಹಿನಿ 100 ದಿನಗಳ ಹಂತಕ್ಕೆ ತಲುಪುತ್ತಾ ಇದೆ. ವೈಯಕ್ತಿಕವಾಗಿ ಶುಭ ಕಾಮನೆಗಳನ್ನು ಅರ್ಪಿಸುವುದರ ಮೂಲಕ, ಜೊತೆಯಲ್ಲಿ ಭವಿಷ್ಯತ್ತಿನಲ್ಲಿ ಇನ್ನಷ್ಟು ಯಶಸ್ಸಿನ ದಾರಿ ಈ ವಾಹಿನಿಯದ್ದಾಗಿರಲಿ ಅನ್ನುವಂತಹ ದೃಷ್ಟಿಯಿಂದ ವೈಯಕ್ತಿಕವಾಗಿ, ಮಾನಸಿಕವಾಗಿ, ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ನಾನು ಸರಳ ಜೀವನವನ್ನು ನಾನು ಡೈಲಿನೂ 1 hour ಆದರೂ ನೋಡ್ತಾ ಇರ್ತೀನಿ. ಇದರಲ್ಲಿ ನನಗೆ ಟೈಮ್ ಸಿಕ್ಕಾಗ, ಆ ಟೈಮ್ ಇದ್ದಾಗ ನೋಡೋದು ಇತಿಹಾಸದ ಬಗ್ಗೆ ಭಾಳ ಚೆನ್ನಾಗಿ ನಿಮ್ಮ ಚಾನಲ್ದಲ್ಲಿ ಪ್ರತಿಯೊಂದು ಆಗಿನ ಕಾಲದಲ್ಲಿ ಯಾವ ಥರ ಇದೆ ಅದೇ ಥರ ತೋರಿಸ್ತಾ ಇರೋದು ನಮಗೆ ತುಂಬ ಇಷ್ಟ. ಕೆಲವೊಂದು ಇತಿಹಾಸ ನಮ್ಗೆ ಗೊತ್ತೇ ಇರೋದಿಲ್ಲ. ಅದರಲ್ಲಿ ನೀವು ಮಾದರಿ ಕೃಷಿಕರ ಬಗ್ಗೆನೇ ತೊಗೊಂಡು ಒಳ್ಳೆ ರೀತಿ ಅವ್ರು ಯಾವ ಥರ ಬೆಳೆದ್ಬಿಟ್ಟು ಯಾವ ಥರ ಅವರು ಇನ್ನೊಬ್ಬರಿಗೆ ಮಾದರಿ ಆದರೆ ಅಂತ ತೋರಿಸ್ತಾ ಇದ್ದೀರಿ. ಓವರಾಲು ಸರಳ ಜೀವನ ಬಗ್ಗೆ ನೀವು ಚೆನ್ನಾಗಿ ತೋರಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿಯಾಗಲಿ ಇದು ಚಾನಲ್ಲು, ಎಲ್ಲ ಹತ್ತಿರವಾಗಲಿ. ಈ ಒತ್ತಡ ಜೀವನದಲ್ಲಿ ಇಂಥ ಚಾನಲ್ ನೋಡೋದು ಖುಷಿ ಕೊಡ್ತದೆ ನಮಗೆಲ್ಲರಿಗೂ ಅಂತ ಹೇಳಿ. ಸರಳ ಜೀವನ ವಾಹಿನಿ 100ನೇ ದಿನವನ್ನು ಪೂರೈಸ್ತಾ ಇರುವುದು ತುಂಬ ಸಂತೋಷದ ವಿಚಾರ. ಕಳೆದ ಫೆಬ್ರವರಿಯಿಂದ ಹೊಸ ಒಂದು TV ವಾಹಿನಿ, ಅದು ವಿಶೇಷವಾಗಿ ಕೃಷಿ ಮತ್ತು ಇತರೆ ವಿಚಾರಗಳನ್ನೆಲ್ಲ ಒಳಗೊಂಡು ಜನರಿಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ತೀರಾ ಹತ್ತಿರದ ವಿಚಾರಗಳನ್ನು ಮುಟ್ಟಿಸ್ತಾ ಇರೋದು ಭಾಳ ಸಂತೋಷದ ವಿಚಾರ. ನೀವು ಅಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀರಿ. ಇನ್ನು ಮುಂದೆಯೂ ಸರಳ ಜೀವನ ವಾಹಿನಿ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತೀನಿ. ನಾನು ದಿನ ಸರಳ ಜೀವನ ನೋಡ್ತೀನಿ. ಅದರಲ್ಲಿ ನನ್ನ ಫೇವ್ರೆಟ್ ಪ್ರೋಗ್ರಾಮ್ ಇಸ್ಟೋರಿ ಅಂತ. ಏನು ಬರುತ್ತ್ರಿ ಅದು, 100 days ಆಗಿದೆ ಕಣ್ರಿ. ಆಲ್ ದ ಬೆಸ್ಟ್. ಅನ್ನುವಂಥ ಪದ ಅತಿ ದೊಡ್ಡದಾದ ಪದ. ಸರಳತೆ ಅನ್ನುವಂಥದ್ದೇ ನಮ್ಮ ದೇಶದ ಒಂದು ಬುನಾದಿ. ಆ ಸರಳ ಜೀವನ ಅನ್ನುವಂಥ ವಾಹಿನಿ ನಿಜವಾಗಲೂ ಅತ್ಯುತ್ತಮ, ಅವಿಚ್ಛಿನ್ನ. ಈ ವಾಹಿನಿಯ ಕಾರ್ಯಕ್ರಮಗಳು ಅದ್ಭುತ. ಏನು ಅಂದರೆ, ದೇವಸ್ಥಾನಗಳು ಎಲ್ಲದರಲ್ಲೂ ಬರ್ತದೆ, ಆದರೆ ಆ ದೇವಸ್ಥಾನದ ಹಿನ್ನೆಲೆಯನ್ನು ಇಟ್ಟುಕೊಂಡು, ಆ ದೇವಸ್ಥಾನದ ಪ್ರಾಚೀನ ಪುರಾವೆಗಳನ್ನು ಇಟ್ಟುಕೊಂಡು, ಆ ದೇವಸ್ಥಾನಗಳ ವಿನ್ಯಾಸಗಳನ್ನು ಇಟ್ಟುಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದಾದರೆ, ಜನಪದ ಗೀತೆಗಳನ್ನು, ಜನಪದ ಸಾಹಿತ್ಯವನ್ನು ನಮ್ಮ ಜನರಿಂದ ಜನಕ್ಕೆ, ಜನರ ಜನಿತವಾಗಿ ಬಂದಂಥ ಪದಗಳನ್ನು ವಿಮರ್ಶೆ ಮಾಡಿ ಹಾಡ್ತಕ್ಕಂಥದ್ದು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಇದು ನಿಮ್ಮೆಲ್ಲರ ಪ್ರೀತಿಯ ಸರಳ ಜೀವನ ವಾಹಿನಿ. ಇವತ್ತಿನ ದಿವಸ ವಿಶೇಷವಾದ ದಿವಸ. 100 ದಿನಕ್ಕೆ ಕಾಲಿಟ್ಟಿದೆ. ಶತಮಾನಗಳಿಗೂ ಇದು ವಿಸ್ತರಿಸಬೇಕು. ಇನ್ನೂ ಹೆಚ್ಚಿಗೆ ನಿಮ್ಮ ಒಲವನ್ನು ಪಡೆದು ನಮ್ಮೆಲ್ಲರಿಗೂ, ಜನಸಾಮಾನ್ಯರೆಲ್ಲರಿಗೂ ಕೂಡ ಇದರಿಂದ ಉಪಯೋಗವಾಗುವಂಥ ನಾನಾ ಥರ ಕೆಲಸ ಕಾರ್ಯಗಳು ನಡೀಬೇಕು, ಧರ್ಮ ಕಾರ್ಯಗಳು ನಡೀಬೇಕು ಅನ್ನೋದು ನಮ್ಮೆಲ್ಲರ ಒಬ್ಬ ಪ್ರೇಕ್ಷಕನಾಗಿ ನನ್ನ ವೈಯಕ್ತಿಕವಾದ
ಒಂದು ಅಭಿಮತ ಮತ್ತು ಕೋರಿಕೆಕರ. ಇಡೀ ವಾಹಿನಿಗೆ, ಈ ವಾಹಿನಿಯ ಸಿಬ್ಬಂದಿ ವರ್ಗಕ್ಕೆ, ಇದರ ಮಾಲೀಕರಿಗೆ, ಪ್ರತಿಯೊಬ್ಬರಿಗೂ, ಇದರ ರೂವಾರಿಗಳು ಎಲ್ಲರಿಗೂ ಕೂಡ ವಿಶೇಷವಾಗಿ ಒಳ್ಳೆಯದಾಗಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಸನ್ಮಾನ್ಯ ಚಂದ್ರಶೇಖರ ಗುರೂಜಿಯವರು ಜನಸಾಮಾನ್ಯರ ಬದುಕು ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಮಾರ್ಗದರ್ಶನ ಆಗ್ತಕ್ಕಂಥ ರೀತಿಯಲ್ಲಿ ಈ ಸರಳ ಸಮೃದ್ಧಿ ವಾಹಿನಿಯನ್ನು ರೂಪುಗೊಳಿಸಿ ಸಮರ್ಥವಾದ ರೀತಿಯಲ್ಲಿ ಸ್ಪಷ್ಟವಾಗಿ 100ನೇ ದಿನವನ್ನು ದಾಟುತ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷದ ಸಂಗತಿ. ಇದು ಸರಳ ಜೀವನ ನೋಡ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಅಜ್ಜಿ ಹೇಳಿದ ಜಾನಪದ ಕಥೆಗಳು ಭಾಳ ಚೆನ್ನಾಗಿ ಬರ್ತಾಯಿದೆ ಅದು. ಮತ್ತು ವಿಸ್ಮಯ ಚೆನ್ನಾಗಿದೆ, ಮಣ್ಣಿನ ಮಗ ಮತ್ತು ಇದು ಹಿಸ್ಟೋರಿ ಭಾಳ ಚೆನ್ನಾಗಿ ಬರ್ತಾಯಿದೆ. ಅದು ಮನೋರಂಜನೆ ಜೊತೆಗೆ ಒಂದು ವಿಭಿನ್ನವಾಗಿ ಮನೋರಂಜನೆಯೂ ಇದೆ ಮತ್ತು ಮಾಹಿತಿಯೂ ಇದೆ. ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ನಮ್ಮ ಇದು ಶುಭಾಶಯ. ಸರಳ ಜೀವನ 100 ದಿನಕ್ಕೆ ಇನ್ನೂ ಹೆಚ್ಚಿನ ಒಂದು ಕೆಲವು ಇದಕ್ಕೆ ಮಾಮೂಲಿ ಇದಕ್ಕಿಂತ ಚಾನಲ್ಗಿಂತ ಸ್ವಲ್ಪ ವಿಭಿನ್ನವಾಗಿರಬೇಕು. ನಾವು ಫಿಲ್ಮ್ದು ಮತ್ತು ಕ್ರೈಮು ಇಂಥದ್ದೆಲ್ಲ ಬೇಡ, ಇದನ್ನೇ ಸ್ವಲ್ಪ ಇದು ಮಾಡಬೇಕು. ಸರಳ ಜೀವನ ಈ ಥರದ ಮಾಹಿತಿ ಇದ್ರ ಬಗ್ಗೆ ಏನಾದ್ರು ಕೊಟ್ಟರೆ ಇನ್ನೂ ಚೆನ್ನಾಗಿರ್ತದೆ. ಈ 100 ದಿನ ತುಂಬ ಒಂದು ಶುಭ ಸಂದರ್ಭದಲ್ಲಿ ಸರಳ ಜೀವನಕ್ಕೆ ನಮ್ಮ ಶುಭಾಶಯಗಳು ನಮ್ಮ ಸ್ನೇಹಿತರದ್ದು. ಇದು ಚಾನಲ್ ಇದೇ ಥರ ಚೆನ್ನಾಗಿ ಇದು ಮಾಡಲಿ ಅಂತ ಕನ್ನಡಿಗರ ಮನಸ್ಸು ಎಳಿಬೇಕಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ.